ಹಿಮದ ಮಳೆ ಹಿಮಪಾತ ಜಮ್ಮು ಕಾಶ್ಮೀರ ಉತ್ತರಾಖಂಡ ಸೇರಿದಂತೆ ಹಲವೆಡೆ ಹಿಮದ ಆರ್ಭಟ ಕೂಡ ಜೋರಾಗಿದೆ. ಮನೆಯಿಂದ ಹೊರಬರಲು ಕೂಡ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಜಮ್ಮು ಕಾಶ್ಮೀರದಲ್ಲಿ ಹಿಮ ಮಳೆಯ ಅಬ್ಬರ, ಮನೆಯಿಂದ ಹೊರಬರಲಾಗದೆ ಜನ ತತ್ತರ. ಹವಾಮಾನ ವೈಪರೀತ್ಯದಿಂದಾಗಿ ಜಮ್ಮು ಕಾಶ್ಮೀರದ ಹಲವು ಜಿಲ್ಲೆಗಳಲ್ಲಿ ಹಿಮ ಮಳೆಯಾಗ್ತಿದೆ. ಎತ್ತ ನೋಡಿದ್ರೂ ಹಿಮದ ರಾಶಿ, ಹಿಮದ ಮಳೆ, ಹಿಮ ಹಿಮ ಹಿಮ. ಬರೀ ಹಿಮದಲ್ಲೇ ಜಮ್ಮು ಕಾಶ್ಮೀರ ಮುಚ್ಚಿ ಹೋದಂತಾಗಿದೆ. ಇದೇ ರೀತಿಯ ಹವಾಮಾನ ಇನ್ನೂ 1 ವಾರಗಳ ಕಾಲ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಪ್ರವಾಸಿಗರು ಈ ವಾತಾವರಣ ಕಂಡು ಎಂಜಾಯ್ ಮಾಡಿದ್ರೆ ಸ್ಥಳೀಯರಿಗೆ ಇದು ಕಿರಿಕಿರಿಯನ್ನುಂಟು ಮಾಡಿದೆ. ಮಾರ್ಚ್ನಲ್ಲಿ ಹಿಮಮಳೆ. ಸಾಮಾನ್ಯವಾಗಿ ಫೆಬ್ರವರಿವರೆಗೆ ಹಿಮದ ವಾತಾವರಣ ಇರೋದು ಸಾಮಾನ್ಯವಾಗಿದೆ. ಆದರೆ ಈ ಬಾರಿ ಮಾರ್ಚ್ 2ನೇ ವಾರದವರೆಗೂ ಕೂಡ ಹಿಮಮಳೆ ಆಗ್ತಾ ಇರುವ ಸಾಧ್ಯತೆ ಇದೆ. ಹಿಮಮಳೆ ಹಿಮಪಾತದಿಂದಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿದೆ. ಹಲವು ರಸ್ತೆಗಳನ್ನು ಬಂದ್ ಮಾಡಲಾಗಿದ್ದು ಸವಾರರಿಗೆ ಸಂಕಷ್ಟ ಎದುರಾಗಿದೆ. ದೊಡ್ಡ ರಜೌರಿ, ಶ್ರೀನಗರ ಸೇರಿದಂತೆ ಹಲವೆಡೆ ಹಿಮದಟ್ಟಣೆಯಾಗಿದೆ. ಭಾರೀ ಹಿಮಮಳೆಯಿಂದಾಗಿ ಸಂಚಾರ ಬಂದ್ ಮಾಡಲಾಗಿದೆ. ಮಾರ್ಚ್ 12ರವರೆಗೆ ಇದೇ ರೀತಿಯ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸಾರ್ವಜನಿಕರು ಸುರಕ್ಷತೆಯಿಂದ ಓಡಾಡುವಂತೆ ಸೂಚಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಿಮದ ಮಳೆ ಹಿಮಪಾತ ಜಮ್ಮು ಕಾಶ್ಮೀರ ಉತ್ತರಾಖಂಡ ಸೇರಿದಂತೆ ಹಲವೆಡೆ ಹಿಮದ ಆರ್ಭಟ ಕೂಡ ಜೋರಾಗಿದೆ. ಮನೆಯಿಂದ ಹೊರಬರಲು ಕೂಡ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಜಮ್ಮು ಕಾಶ್ಮೀರದಲ್ಲಿ ಹಿಮ ಮಳೆಯ ಅಬ್ಬರ, ಮನೆಯಿಂದ ಹೊರಬರಲಾಗದೆ ಜನ ತತ್ತರ. ಹವಾಮಾನ ವೈಪರೀತ್ಯದಿಂದಾಗಿ ಜಮ್ಮು ಕಾಶ್ಮೀರದ ಹಲವು ಜಿಲ್ಲೆಗಳಲ್ಲಿ ಹಿಮ ಮಳೆಯಾಗ್ತಿದೆ. ಎತ್ತ ನೋಡಿದ್ರೂ ಹಿಮದ ರಾಶಿ, ಹಿಮದ ಮಳೆ, ಹಿಮ ಹಿಮ ಹಿಮ. ಬರೀ ಹಿಮದಲ್ಲೇ ಜಮ್ಮು ಕಾಶ್ಮೀರ ಮುಚ್ಚಿ ಹೋದಂತಾಗಿದೆ. ಇದೇ ರೀತಿಯ ಹವಾಮಾನ ಇನ್ನೂ 1 ವಾರಗಳ ಕಾಲ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಪ್ರವಾಸಿಗರು ಈ ವಾತಾವರಣ ಕಂಡು ಎಂಜಾಯ್ ಮಾಡಿದ್ರೆ ಸ್ಥಳೀಯರಿಗೆ ಇದು ಕಿರಿಕಿರಿಯನ್ನುಂಟು ಮಾಡಿದೆ. ಮಾರ್ಚ್ನಲ್ಲಿ ಹಿಮಮಳೆ. ಸಾಮಾನ್ಯವಾಗಿ ಫೆಬ್ರವರಿವರೆಗೆ ಹಿಮದ ವಾತಾವರಣ ಇರೋದು ಸಾಮಾನ್ಯವಾಗಿದೆ. ಆದರೆ ಈ ಬಾರಿ ಮಾರ್ಚ್ 2ನೇ ವಾರದವರೆಗೂ ಕೂಡ ಹಿಮಮಳೆ ಆಗ್ತಾ ಇರುವ ಸಾಧ್ಯತೆ ಇದೆ. ಹಿಮಮಳೆ ಹಿಮಪಾತದಿಂದಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿದೆ. ಹಲವು ರಸ್ತೆಗಳನ್ನು ಬಂದ್ ಮಾಡಲಾಗಿದ್ದು ಸವಾರರಿಗೆ ಸಂಕಷ್ಟ ಎದುರಾಗಿದೆ. ದೊಡ್ಡ ರಜೌರಿ, ಶ್ರೀನಗರ ಸೇರಿದಂತೆ ಹಲವೆಡೆ ಹಿಮದಟ್ಟಣೆಯಾಗಿದೆ. ಭಾರೀ ಹಿಮಮಳೆಯಿಂದಾಗಿ ಸಂಚಾರ ಬಂದ್ ಮಾಡಲಾಗಿದೆ. ಮಾರ್ಚ್ 12ರವರೆಗೆ ಇದೇ ರೀತಿಯ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸಾರ್ವಜನಿಕರು ಸುರಕ್ಷತೆಯಿಂದ ಓಡಾಡುವಂತೆ ಸೂಚಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಿಮದ ಮಳೆ ಹಿಮಪಾತ ಜಮ್ಮು ಕಾಶ್ಮೀರ ಉತ್ತರಾಖಂಡ ಸೇರಿದಂತೆ ಹಲವೆಡೆ ಹಿಮದ ಆರ್ಭಟ ಕೂಡ ಜೋರಾಗಿದೆ. ಮನೆಯಿಂದ ಹೊರಬರಲು ಕೂಡ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಜಮ್ಮು ಕಾಶ್ಮೀರದಲ್ಲಿ ಹಿಮ ಮಳೆಯ ಅಬ್ಬರ, ಮನೆಯಿಂದ ಹೊರಬರಲಾಗದೆ ಜನ ತತ್ತರ. ಹವಾಮಾನ ವೈಪರೀತ್ಯದಿಂದಾಗಿ ಜಮ್ಮು ಕಾಶ್ಮೀರದ ಹಲವು ಜಿಲ್ಲೆಗಳಲ್ಲಿ ಹಿಮ ಮಳೆಯಾಗ್ತಿದೆ. ಎತ್ತ ನೋಡಿದ್ರೂ ಹಿಮದ ರಾಶಿ, ಹಿಮದ ಮಳೆ, ಹಿಮ ಹಿಮ ಹಿಮ. ಬರೀ ಹಿಮದಲ್ಲೇ ಜಮ್ಮು ಕಾಶ್ಮೀರ ಮುಚ್ಚಿ ಹೋದಂತಾಗಿದೆ. ಇದೇ ರೀತಿಯ ಹವಾಮಾನ ಇನ್ನೂ 1 ವಾರಗಳ ಕಾಲ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಪ್ರವಾಸಿಗರು ಈ ವಾತಾವರಣ ಕಂಡು ಎಂಜಾಯ್ ಮಾಡಿದ್ರೆ ಸ್ಥಳೀಯರಿಗೆ ಇದು ಕಿರಿಕಿರಿಯನ್ನುಂಟು ಮಾಡಿದೆ. ಮಾರ್ಚ್ನಲ್ಲಿ ಹಿಮಮಳೆ. ಸಾಮಾನ್ಯವಾಗಿ ಫೆಬ್ರವರಿವರೆಗೆ ಹಿಮದ ವಾತಾವರಣ ಇರೋದು ಸಾಮಾನ್ಯವಾಗಿದೆ. ಆದರೆ ಈ ಬಾರಿ ಮಾರ್ಚ್ 2ನೇ ವಾರದವರೆಗೂ ಕೂಡ ಹಿಮಮಳೆ ಆಗ್ತಾ ಇರುವ ಸಾಧ್ಯತೆ ಇದೆ. ಹಿಮಮಳೆ ಹಿಮಪಾತದಿಂದಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿದೆ. ಹಲವು ರಸ್ತೆಗಳನ್ನು ಬಂದ್ ಮಾಡಲಾಗಿದ್ದು ಸವಾರರಿಗೆ ಸಂಕಷ್ಟ ಎದುರಾಗಿದೆ. ದೊಡ್ಡ ರಜೌರಿ, ಶ್ರೀನಗರ ಸೇರಿದಂತೆ ಹಲವೆಡೆ ಹಿಮದಟ್ಟಣೆಯಾಗಿದೆ. ಭಾರೀ ಹಿಮಮಳೆಯಿಂದಾಗಿ ಸಂಚಾರ ಬಂದ್ ಮಾಡಲಾಗಿದೆ. ಮಾರ್ಚ್
ಮಾರ್ಚ್ 12ರವರೆಗೆ ಇದೇ ರೀತಿಯ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸಾರ್ವಜನಿಕರು ಸುರಕ್ಷತೆಯಿಂದ ಓಡಾಡುವಂತೆ ಸೂಚಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಿಮದ ಮಳೆ, ಹಿಮಪಾತ ಜಮ್ಮು ಕಾಶ್ಮೀರ, ಉತ್ತರಾಖಂಡ ಸೇರಿದಂತೆ ಹಲವೆಡೆ ಹಿಮದ ಆರ್ಭಟ ಕೂಡ ಜೋರಾಗಿದೆ. ಮನೆಯಿಂದ ಹೊರಬರಲು ಕೂಡ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಜಮ್ಮು ಕಾಶ್ಮೀರದಲ್ಲಿ ಹಿಮ ಮಳೆಯ ಅಬ್ಬರ. ಮನೆಯಿಂದ ಹೊರಬರಲಾಗದೆ ಜನ ತತ್ತರ. ಹವಾಮಾನ ವೈಪರೀತ್ಯದಿಂದಾಗಿ ಜಮ್ಮು ಕಾಶ್ಮೀರದ ಹಲವು ಜಿಲ್ಲೆಗಳಲ್ಲಿ ಹಿಮ ಮಳೆಯಾಗ್ತಿದೆ. ಎತ್ತ ನೋಡಿದ್ರೂ ಹಿಮದ ರಾಶಿ, ಹಿಮದ ಮಳೆ, ಹಿಮ ಹಿಮ ಹಿಮ. ಬರೀ ಹಿಮದಲ್ಲೇ ಜಮ್ಮು ಕಾಶ್ಮೀರ ಮುಚ್ಚಿ ಹೋದಂತಾಗಿದೆ. ಇದೇ ರೀತಿಯ ಹವಾಮಾನ ಇನ್ನೂ 1 ವಾರಗಳ ಕಾಲ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಪ್ರವಾಸಿಗರು ಈ ವಾತಾವರಣ ಕಂಡು ಎಂಜಾಯ್ ಮಾಡಿದ್ರೆ ಸ್ಥಳೀಯರಿಗೆ ಇದು ಕಿರಿಕಿರಿಯನ್ನುಂಟು ಮಾಡಿದೆ. ಮಾರ್ಚ್ನಲ್ಲಿ ಹಿಮಮಳೆ. ಸಾಮಾನ್ಯವಾಗಿ ಫೆಬ್ರವರಿವರೆಗೆ ಹಿಮದ ವಾತಾವರಣ ಇರೋದು ಸಾಮಾನ್ಯವಾಗಿದೆ. ಆದರೆ ಈ ಬಾರಿ ಮಾರ್ಚ್ 2ನೇ ವಾರದವರೆಗೂ ಕೂಡ ಹಿಮಮಳೆ ಆಗ್ತಾ ಇರುವ ಸಾಧ್ಯತೆ ಇದೆ. ಹಿಮಮಳೆ, ಹಿಮಪಾತದಿಂದಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿದೆ. ಹಲವು ರಸ್ತೆಗಳನ್ನು ಬಂದ್ ಮಾಡಲಾಗಿದ್ದು ಸವಾರರಿಗೆ ಸಂಕಷ್ಟ ಎದುರಾಗಿದೆ. ಡೋಡಾ, ರಜೌರಿ, ಶ್ರೀನಗರ ಸೇರಿದಂತೆ ಹಲವೆಡೆ ಹಿಮದಟ್ಟಣೆಯಾಗಿದೆ. ಭಾರೀ ಹಿಮಮಳೆಯಿಂದಾಗಿ ಸಂಚಾರ ಬಂದ್ ಮಾಡಲಾಗಿದೆ. ಮಾರ್ಚ್ 12ರವರೆಗೆ ಇದೇ ರೀತಿಯ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸಾರ್ವಜನಿಕರು ಸುರಕ್ಷತೆಯಿಂದ ಓಡಾಡುವಂತೆ ಸೂಚಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಿಮದ ಮಳೆ, ಹಿಮಪಾತ ಜಮ್ಮು ಕಾಶ್ಮೀರ, ಉತ್ತರಾಖಂಡ ಸೇರಿದಂತೆ ಹಲವೆಡೆ ಹಿಮದ ಆರ್ಭಟ ಕೂಡ ಜೋರಾಗಿದೆ. ಮನೆಯಿಂದ ಹೊರಬರಲು ಕೂಡ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಜಮ್ಮು ಕಾಶ್ಮೀರದಲ್ಲಿ ಹಿಮ ಮಳೆಯ ಅಬ್ಬರ. ಮನೆಯಿಂದ ಹೊರಬರಲಾಗದೆ ಜನ ತತ್ತರ. ಹವಾಮಾನ ವೈಪರೀತ್ಯದಿಂದಾಗಿ ಜಮ್ಮು ಕಾಶ್ಮೀರದ ಹಲವು ಜಿಲ್ಲೆಗಳಲ್ಲಿ ಹಿಮ ಮಳೆಯಾಗ್ತಿದೆ. ಎತ್ತ ನೋಡಿದ್ರೂ ಹಿಮದ ರಾಶಿ, ಹಿಮದ ಮಳೆ, ಹಿಮ ಹಿಮ ಹಿಮ. ಬರೀ ಹಿಮದಲ್ಲೇ ಜಮ್ಮು ಕಾಶ್ಮೀರ ಮುಚ್ಚಿ ಹೋದಂತಾಗಿದೆ. ಇದೇ ರೀತಿಯ ಹವಾಮಾನ ಇನ್ನೂ 1 ವಾರಗಳ ಕಾಲ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಪ್ರವಾಸಿಗರು ಈ ವಾತಾವರಣ ಕಂಡು ಎಂಜಾಯ್ ಮಾಡಿದ್ರೆ ಸ್ಥಳೀಯರಿಗೆ ಇದು ಕಿರಿಕಿರಿಯನ್ನುಂಟು ಮಾಡಿದೆ. ಮಾರ್ಚ್ನಲ್ಲಿ ಹಿಮಮಳೆ. ಸಾಮಾನ್ಯವಾಗಿ ಫೆಬ್ರವರಿವರೆಗೆ ಹಿಮದ ವಾತಾವರಣ ಇರೋದು ಸಾಮಾನ್ಯವಾಗಿದೆ. ಆದರೆ ಈ ಬಾರಿ ಮಾರ್ಚ್ 2ನೇ ವಾರದವರೆಗೂ ಕೂಡ ಹಿಮಮಳೆ ಆಗ್ತಾ ಇರುವ ಸಾಧ್ಯತೆ ಇದೆ. ಹಿಮಮಳೆ, ಹಿಮಪಾತದಿಂದಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿದೆ. ಹಲವು ರಸ್ತೆಗಳನ್ನು ಬಂದ್ ಮಾಡಲಾಗಿದ್ದು ಸವಾರರಿಗೆ ಸಂಕಷ್ಟ ಎದುರಾಗಿದೆ. ಡೋಡಾ, ರಜೌರಿ, ಶ್ರೀನಗರ ಸೇರಿದಂತೆ ಹಲವೆಡೆ ಹಿಮದಟ್ಟಣೆಯಾಗಿದೆ. ಭಾರೀ ಹಿಮಮಳೆಯಿಂದಾಗಿ ಸಂಚಾರ ಬಂದ್ ಮಾಡಲಾಗಿದೆ. ಮಾರ್ಚ್ 12ರವರೆಗೆ ಇದೇ ರೀತಿಯ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸಾರ್ವಜನಿಕರು ಸುರಕ್ಷತೆಯಿಂದ ಓಡಾಡುವಂತೆ ಸೂಚಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.